ನಮಸ್ಕಾರ ಆತ್ಮೀಯ ಬಂಧುಗಳೇ. ಈ ದಿನ ವಿಶೇಷವಾದಂತಹ ಅತಿಥಿಗಳು ಖ್ಯಾತ ಪತ್ರಕರ್ತರು ಬಿ ಗಣಪತಿ ಸರ್ SRK ಟೆಂಪಲ್ ಆಫ್ ಫಾಲ್ಸ್ಗೆ ಆಗಮಿಸಿದ್ದಾರೆ. SRK ತಂಡದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತೀನಿ. ನಮಸ್ತೆ ಸರ್. SRK ತಂಡಕ್ಕೆ ಭೇಟಿಯನ್ನು ನೀಡಿರುವಂಥದ್ದು, ಈ ಒಂದು ಸಂಸ್ಥೆಗೆ ಭೇಟಿ ಕೊಟ್ಟಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಸರ್ ತಮಗೆ? ನಾನು ಇಷ್ಟು ವರ್ಷಗಳನ್ನು ಬದುಕಲ್ಲಿ ನಡೆದಿದ್ದೇನೆ. ವೃತ್ತಿ ಜೀವನ ಅಂತ ಬಂದರೆ ಒಂದು 40 ವರ್ಷ ಪತ್ರಿಕೋದ್ಯಮದಲ್ಲಿ ಕಳೆದಿದ್ದೇನೆ. ಬಹಳಷ್ಟು ಹೊಸ ವಿಚಾರಗಳನ್ನು, ಹೊಸ ದಿಕ್ಕುಗಳನ್ನು, ಹೊಸ ನೆಲೆಗಳನ್ನು ನೋಡಿದ್ದೇನೆ. ಆದರೆ ಇಲ್ಲಿ ಒಂದು ದೇಶೀಯ ಚಿಂತನೆ, ನಮ್ಮ ಸಾಂಪ್ರದಾಯಿಕವಾದಂಥ ಒಂದು ಇಡೀದಾದಂಥ ನೆಲೆಯನ್ನು ಮತ್ತೆ ಪುನರ್ ಪ್ರತಿಷ್ಠಾಪಿಸುವಂಥ ಒಂದು ಮಹಾಯಜ್ಞ ಇಲ್ಲಿ ನಡೀತಾ ಇದೆ ಅನ್ನೋದು ಎಷ್ಟರ ಮಟ್ಟಿಗೆ ರೋಮಾಂಚನ ತಂದಿದೆ ನನಗೆ ಅಂದರೆ, ಬದುಕನ್ನು ಹೀಗೆಯೂ ಒಂದು ದೃಷ್ಟಿಕೋನದಲ್ಲಿ ಕಟ್ಟುವ ಪ್ರಕ್ರಿಯೆಯನ್ನು ನಿರೀಕ್ಷೆ ಮಾಡ್ಬೋದಾ, ಕನಸು ಕಟ್ಟಬಹುದಾ, ತನ್ನ ವೈಕಲ್ಯದ ಮಧ್ಯೆಯೂ ಇಡೀ ಬದುಕಿನ ಸಮೃದ್ಧತೆಗೆ ಒಬ್ಬ ವ್ಯಕ್ತಿ ಶ್ರಮಿಸಬಹುದಾ? ಮಾತು ಹೆಚ್ಚು ಒದಗುವುದಿಲ್ಲ. ಅಷ್ಟು ಭಾವುಕನಾಗಿದ್ದೇನೆ, ಅಷ್ಟು ಖುಷಿಯಾಗಿದೆ, ಸಂಭ್ರಮಗೊಂಡಿದ್ದೇನೆ. ಬದುಕು ಅನ್ನೋದು ಒಂದು ಸಂಭ್ರಮಕ್ಕೆ ಮುಖ ಮಾಡಬೇಕು ಅನ್ನುವಂಥದ್ದು ಹಿರಿಯರ ಒಂದು ವಾಣಿ. ಆದರೆ ಸಂಭ್ರಮವನ್ನೇ ಬದುಕಾಗಿಸ್ಕೊಳ್ಬೇಕು ಅನ್ನೋದನ್ನು ನಾನು ಈ ನಿಮ್ಮ ಗಾಣದ ಮನೆ ಅಥವಾ ನಿಮ್ಮ ವ್ಯಕ್ತಿತ್ವ, ಈ ಒಂದು ಸಾಂಪ್ರದಾಯಿಕ ವಾತಾವರಣ, ಈ ಹಳ್ಳಿಯ ವಾತಾವರಣ, ಇದನ್ನೆಲ್ಲ ನೋಡಿದಾಗ ಬಹಳ ಆಶ್ಚರ್ಯ ಆಯಿತು. ಯಾಕೆಂದರೆ ಮಹಾನಗರದಲ್ಲಿ ಬದುಕನ್ನು ಕಳ್ಕೊಳ್ತೇವೆ, ಅದರ ಸ್ವಾದವನ್ನು ಕಳ್ಕೊಳ್ತೇವೆ, ಅದರ ಚಿಹ್ನೆಯನ್ನು ಕಳ್ಕೊಳ್ತೇವೆ. ಎಲ್ಲವನ್ನೂ ಕಳ್ಕೊಳ್ಳೋದೇ ಹೊರತು ಪಡ್ಕೊಳ್ಳೋದೇನು ಅಂತ ನನಗಿನ್ನೂ ಅರ್ಥ ಆಗಿಲ್ಲ ಬೆಂಗಳೂರಲ್ಲಿ. ಆದರೆ ಬೆಂಗಳೂರಲ್ಲೂ ಇಂಥದ್ದೊಂದನ್ನು ಇವತ್ತು ನಮಗೆ ಬಹಳ ದೊಡ್ಡ ಕ್ರಾಂತಿಯಾಗಿದೆ. ಏನು, ನಮ್ಮ ಸಾಂಪ್ರದಾಯಿಕವಾದಂಥ ಎಲ್ಲ ಆಚಾರ ವಿಚಾರ, ನಡೆ ನುಡಿ, ನಮ್ಮ ಆಹಾರ ಎಲ್ಲವನ್ನು ಮತ್ತೆ ಅದನ್ನು ಬದುಕಿಗೆ ಮುಖ ಮಾಡುವಂಥದ್ದು. ಆದರೆ ಅದಕ್ಕೆ ಬೇರೆ ಬೇರೆ ದಾರಿಗಳಿದೆ. ಸಾಂಪ್ರದಾಯಿಕವಾದಂಥ ದಾರಿಯನ್ನೇ ಆಧುನಿಕವಾದಂಥ ಮಾದರಿಯಲ್ಲಿ ಬಳಸುವಂಥ ಒಂದು ವಿಶೇಷವಾದಂಥ ಟ್ರೆಂಡ್ ಸೆಟ್ಟರ್ ಇವತ್ತಿಗೆ ನಮ್ಗೆ ಅಗತ್ಯ ಇದೆ. ನಾನು ಇಲ್ಲಿ SRKಯಲ್ಲಿ ನೋಡಿದ್ದು ಅದನ್ನು. ಅಂದರೆ ಎರಡನ್ನೂ ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದೀರಿ, ಎರಡನ್ನೂ ಕರೆಕ್ಟಾಗಿ ಬ್ಲೆಂಡ್ ಮಾಡಿದ್ದೀರಿ. ಮತ್ತು ಆರೋಗ್ಯಪೂರ್ಣವಾದಂಥ ಒಂದು ಎಣ್ಣೆಯನ್ನು ಹೇಗೆ ತೆಗೆಬೋದು ಮತ್ತು ಅದನ್ನು ಹೇಗೆ ಜನರಿಗೆ ಕೊಡ್ಬೋದು ಅನ್ನೋದಕ್ಕೆ ಇದೊಂದು ಒಳ್ಳೆಯ ನಿದರ್ಶನ ಅಂತ ನಾನು ಭಾವಿಸಿದ್ದೇನೆ. ಐ ಆಮ್ ವೆರಿ ಹ್ಯಾಪಿ. ಬಹಳ ಖುಷಿಯಾಗಿದೆ. ಥ್ಯಾಂಕ್ ಯು ಸರ್. ತಾವು ಬಂದು ನಮ್ಮನ್ನು ಅರಿಸಿದ್ದು ತುಂಬಾ ಸಂತೋಷ. ಮತ್ತೆ ಬರ್ತಾ ಇರಿ. ಥ್ಯಾಂಕ್ ಯು. ನಂತರ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ.